ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ. ಮುದ್ದುರಾಮನ ಮುಗ್ಧ ಮನಸ್ಸು ಇದರ 8ನೆಯ ಸಂಚಿಕೆಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ. ಕವಿ ಶಿವಪ್ಪನವರು ಪ್ರಕೃತಿಯನ್ನು ನೋಡ್ತಾ ಹೇಳ್ತಾ ಹೋಗ್ತಾರೆ. ಭೂಮಿಯ ಮೇಲಿದ್ದರೂ ಕೂಡ ದೂರದ ವಿಷಯಗಳಿಗಾಗಿ ನಿತ್ಯ ನಾವು ಬಡಿದಾಡ್ತಾ ಇರ್ತೀವಿ. ಕವಿ ಈ ಲೌಕಿಕ ಬಯಕೆ ಆಸೆಗಳನ್ನು ಸಾಗರದ ಗರ್ಭದಲ್ಲಿರುವಂತಹ ಮುತ್ತು ಮಾಣಿಕ್ಯ ಮತ್ತು ನೆಲದಾಳದೊಳಗಿರ ಬೆಳ್ಳಿ ಬಂಗಾರಗಳಿಗೆ ಹೋಲಿಸ್ತಾ ಹೋಗ್ತಾರೆ. ಆದರೆ ನಾವು ಅದನ್ನು ಕಾಪಾಡುವ ಪಡೆಯುವ ಒಂದು ನಿಟ್ಟಿನಲ್ಲಿ ಒಂದು ನಾಟ್ಯವನ್ನು ಆಡ್ತೀವಿ. ಅದೇ ದೇವನಾಡಿಸುವ ನಟುವಾಂಗ ಅಂತ ಹೇಳ್ತಾ ಹೋಗ್ತಾರೆ. ಇದು ಕವಿಯ ಅಂತಃಚಕ್ಷುವಿನ ಅಪಾರವಾದ ವಿಸ್ತಾರ ಅನುಭವದ ರಸಪಾಕದಂತಿದೆ. ಸಾಗರದ ಗರ್ಭದಲ್ಲಿ ಮುತ್ತು ಮಾಣಿಕ್ಯದ ಕಾಂತಿ, ನೆಲದೊಳಗೆ ಬಂಗಾರ ಬೆಳ್ಳಿ ಸಂಭ್ರಮವು, ಇದ ನಂಬಿ ಇಳೆ ಮೇಲೆ ಎನಿತು ಸ್ಥಕತೈ ಆಟ, ನಟುವಾಂಗ ನೋದೈವ ಮುದ್ದುರಾಮ. ಎಷ್ಟು ಚೆಂದಾಗಿದೆ ನೋಡಿ. ನಾವು ಸಾಗರ ಗರ್ಭದಲ್ಲಿರುವಂತಹ ಈ ವಸ್ತುಗಳಿಗಾಗಿ ಈ ಭೂಮಿಯ ಮೇಲೆ ತಕತೈ ಅಂತ ಕುಣಿದಾಡ್ತಾ ಇದ್ದೀವಿ, ಹೊಡೆದಾಡ್ತೀವಿ, ಬಡಿದಾಡ್ತೀವಿ. ಆದರೆ ಆ ದೇವರೇ ಇದನ್ನೆಲ್ಲ ಆಟಾಡಿಸ್ತಾ ಇದ್ದಾನೆ. ಅವನೇ ಒಂದು ನಟುವಾಂಗ ಆಗಿರೋದ್ರಿಂದ ಅದನ್ನು ಒಂದು ಹಾಸ್ಯಾಸ್ಪದವಾಗಿ ನೋಡಬೇಕು ಅಷ್ಟೇ ವಿನಃ ಅದನ್ನು ತುಂಬ ದೀರ್ಘವಾಗಿ ಸೀರಿಯಸ್ ಆಗಿ ನೋಡಬಾರ್ದು ಅಂತ ಕವಿ ಮಾರ್ಮಿಕವಾಗಿ ಹೇಳ್ತಾನೆ. ಈ ಪದ್ಯವನ್ನು ಕೇಳೋಣ ಬನ್ನಿ. ಸಾಗರದ ಗರ್ಭದಲ್ಲಿ ಮುತ್ತು ಮಾಣಿಕ ಕಾಂತಿ, ನೆಲದೊಳಗೆ ಬಂಗಾರ ಬೆಳ್ಳಿ ಸಂಭ್ರಮವು. ಸಾಗರದ ಗರ್ಭದಲ್ಲಿ ಮುತ್ತು ಮಾಣಿಕ ಕಾಂತಿ, ನೆಲದೊಳಗೆ ಬಂಗಾರ ಬೆಳ್ಳಿ ಸಂಭ್ರಮವು. ಬೆಳ್ಳಿ ಸಂಭ್ರಮವು, ಬೆಳ್ಳಿ ಸಂಭ್ರಮವು, ಬೆಳ್ಳಿ ಸಂಭ್ರಮವು, ಬೆಳ್ಳಿ ಸಂಭ್ರಮವು. ಇದ ನಂಬಿ ಇಳೆ ಮೇಲೆ ಎನಿತು ತಕ್ಕ ಕೈಯಾಟ, ಇದ ನಂಬಿ ಇಳೆ ಮೇಲೆ ಎನಿತು ತಕ್ಕ ಕೈಯಾಟ, ನಟವಾಂಗನೋ ದೇವ ಮುದ್ದು ರಾಮ, ಮುದ್ದು ರಾಮ, ನಟವಾಂಗನೋ ದೇವ ಮುದ್ದು ರಾಮ, ಮುದ್ದು ರಾಮ, ಮುದ್ದು ರಾಮ, ಮುದ್ದು ರಾಮ, ಮುದ್ದು ರಾಮ, ಮುದ್ದು ರಾಮ. ಸಪ್ತಶ್ರೀ ಸಮರ್ಪಣಾ ಯೂಟ್ಯೂಬ್ ಚಾನೆಲ್ ಅರ್ಪಿಸುವ ಮಂಕುತಿಮ್ಮನ ಸೋದರ ಮುದ್ದು ರಾಮನ ಮುಗ್ಧ ಮನಸ್ಸು. ಕಡಲ ಕರೆ ಕಣವು ನೀ ಮುದ್ದು ರಾಮ.